ವೆಲ್ಕಮ್ ಟು ದ ವ್ಲಾಗ್. ಏನು ವಿಷಯ ಅಂದರೆ ಇವತ್ತು ಮೈಸೂರು GRS ಫ್ಯಾಂಟಸಿ ಮಾರ್ಕೆಟ್ ಬಂದಿದ್ದೀವಿ. ಜೊತೆಗೆ ಹಾಯ್ ನಮಸ್ಕಾರ ಬೆಂಗಳೂರು. ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಬೈಕಲ್ಲಿ ನೋಡಿದ್ರಿ, ಆಮೇಲೆ ವೀಡಿಯೋಸ್ ನೋಡ್ತೀರಾ. ಬರೋದೇನು ಹಾಕಿಲ್ಲ, ಯಾಕಂದ್ರೆ ನಾರ್ಮಲಾಗಿ ಗೊತ್ತಲ್ಲ, ಯಾವಾಗಲೂ ಓಡಾಡೋದೆ ಮೈಸೂರು ರೋಡು, ಏನೂ ಇರೋಲ್ಲ ಸ್ಪೆಷಲ್ ತೋರ್ಸೋಕ್ಕೆ ಮೈಸೂರು ರೋಡಲ್ಲಿ. ಸೊ ಬರ್ತಾ ಏನೂ ಲಾಗ್ ಮಾಡಿಲ್ಲ. ಇಲ್ಲಿ ಒಳಗೆ ಆಡೋದನ್ನ, ಆ ಕಡೆ ಆಡೋದನ್ನ, ಪ್ರೆಸೆಂಟು ಇವಾಗ ಮ್ಯೂಸಿಯಮ್ಗೆ ಬಂದಿದ್ದೀವಿ ಅಪ್ಸೈಡ್ ಡೌನ್ಗೆ. ಸೊ ಇಲ್ಲಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಹೋಗಿ 1 ಅವರ್ ಮುಗಿಸ್ಕೊಂಡು ನೆಕ್ಸ್ಟ್ ತೋರಿಸ್ತೀವಿ. ಸ್ನೋ ಪಾರ್ಕ್ ಇದೆ, ಆಮೇಲೆ ನಾರ್ಮಲ್ ಹಳೆ GRS ಇದೆ. ಎಲ್ಲ ಎಂಜಾಯ್ ಮಾಡೋದನ್ನ ನೋಡಿ ಎಂಜಾಯ್ ಮಾಡಿ. ಅಪ್ಸೈಡ್ ಡೌನ್ ಮ್ಯೂಸಿಯಮ್ಗೆ ಎಂಟ್ರಿ. ಮುಂದೆ ಎಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ನೆಲ ಸೀದಾನೇ ಇದೆ, ಇನ್ನೂ ಏನು ಉಲ್ಟಾ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಉಲ್ಟಾ ಆಗಿದೆ. ಅಡಲ್ಟ್ ಇದ್ದು 4 ಅಡಿ ಒಳಗಿದ್ರೆ ಚೈಲ್ಡ್ ಲೆಕ್ಕ ಅವ್ರದ್ದು. ಬಂದಾಗ ಈ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಒಳ್ಳೆಯವರಾಗಿ ಕೆಟ್ಟವರಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಬಿಟ್ಬಿಡ್ದು. ಕಚ್ಕೊಳ್ಳೋ ಸೀನ್ ಇಲ್ಲ, ಅವರೇ ತಳ್ಳಿಬಿಡ್ತಾರೆ ಹೋಗ್ರಿ ಒಳಗಡೆಗೆ ಅಂತ. ಕಟ್ ಮಾಡಿ ನಿಜವಾಗ್ಲೂ ಫಾಲ್ಸಲ್ಲಿ ಹಿಡಿತಾರ ಇಲ್ವಾ? ಇಲ್ಲಂತೂ ಡೂಪ್ಲಿಕೇಟ್ ಫಿಶ್ ಹಿಡ್ಕೊಂಡು ಮಜಾ ಮಾಡ್ತವ್ರೆ. ನಿಮ್ಮ ತಲೆ ಹುಷಾರಾಗಿ ನೋಡ್ಕೊಳ್ಳಿ, ಮೈಂಡ್ ಯುವರ್ ಹೆಡ್ ಅಂತೆ. ಯಾಕಂದರೆ ಹೈಟ್ ಇಲ್ಲ. ಹೋಗೋ ನಿಂಗೆ ಹೆಂಗೆ ಬೇಕು ಹಂಗೆ ಬಿದ್ದೋಗ್ತಾರ, ಹಂಗೆ ಇನ್ನೂ ಒಂದು ಹಿಡ್ಕೊಂಡ ಉಲ್ಟಾ ಕಾಲಿನ ಮೇಲೆ ಹಿಡ್ಕ. ಅಲ್ಲೇ ಅದಕ್ಕೆ ತಿನ್ಬೇಡ್ರಿ ಅನ್ನೋದು, ತಿಂದ್ಬಿಡ್ತೀರಾ. ಇದು ಗೋಡೆ, ಅದಕ್ಕೆ ಸ್ಪೈಡರ್ ಮ್ಯಾನ್ ಥರ ಕುತ್ಕೊಳ್ತಿರೋದು. ಹಿಂಗೆ ಬರ್ಕೊಂಬಿಡ್ರಿ, ಹಿಂಗೆ ಕಣೋ ಹೋಗಿ ನಾ ಕಡೆ ಇಲ್ಲಿ ಕಟ್ಟಾಗುತ್ತೆ. ಹೋಗಿ ಯಾರು ಮಾಡ್ತಾರ ಆ ಕಡೆ ಮೇಲೆ ಕಾಲಿಡ ಹೋಗ್ಬೋದು. ಹಾಂ ಸರಿ ಸರ್, ಹೌದಾ? ಅಲ್ಲೇ ಇದೆ ಹೇಳು, ನಿತೇಶ ನಮಗೆ ನೋಡೋದಲ್ಲ ಸಾಹಸ. ಆದರೆ ಫೋಟೋ ಹೆಂಗೆ ಬಂದಿದೆ ಗೊತ್ತಿಲ್ಲ, ಹಾಕ್ತೀನಿ ನೋಡ್ಕೊಳ್ಳಿ. ನೋಡ ಸ್ಪೈಡರ್ ಮೇಲೆ ಹೆಂಗಿದೆ. ಓಕೆ ನೆಕ್ಸ್ಟ್ ನಿಮ್ಮ ಮನೆ ಗೋಡೆ ಮನೆ ಕರಿಬೇಕು.
ಸೊ ಆಯಿತು, ಉಲ್ಟಾ ಮನೆ ಮುಗೀತು, ಮುಗ್ದೋಯ್ತು. ಫೋಟೋ ತೆಗಿಯೋಕ್ಕೂ ಬೆವ್ರು ಸುರಿಸ್ತಾ ಇದ್ದೀವಿ ನೋಡಿ. ಆಯ್ತು ಇದೆಲ್ಲ ಆಯಿತು. ಫೋಟೋ ತೆಗಿಯೋಕೆ ಯಾರು ಬೆವ್ರು ಸುರಿಸೋದು ನೋಡಿದ್ದೀರಾ? ಫೋಟೋ ಪೋಸ್ ಕೊಡೋಕ್ಕೆ ನಾವು ಸುರಿಸ್ತಾ ಇದ್ದೀವಿ ಬೆವ್ರನ್ನ. ಓ ನೋಡಿ, ಇದು ನಿಮ್ಮ ಹತ್ರ ಇದೆಯಾ? ಟೇಬಲ್ ಕ್ಯಾಮರಾಗೆ ಹಾಕಿದ್ದಾರೆ. ಫ್ಲಿಕ್ರಿಂಗ್ ಇದೆ ಲೈಟ್ದು, ಏನೂ ಮಾಡೋಕ್ಕಾಗಲ್ಲ. ಸೋಫಾ ಉಲ್ಟಾ ಮಾಡಿದ್ದಾರೆ. ಈ ವಿಡಿಯೋನೆಲ್ಲ ಬರೀ ಉಲ್ಟಾ ಅಪ್ಲೋಡ್ ಮಾಡ್ಬೇಕು ನಾವು. ಸೀದಾ ಮಾಡೋದಾಗಲ್ಲ. ಸೊ ಇಲ್ಲಿ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ನಾವು ಮಾಡೋ ಸಾಹಸ ಅಂತ ತೋರಿಸ್ತೀವಿ. ಓಹೋ, ಕೃಷ್ಣ ಥರ ಹೊಟ್ಟೆ ಅಲ್ಲ ಒಂದು ಕ್ಯಾಮ್ರಾ ನೋಡಿ ಒಂದು ಮೇಲೆ ಎಲ್ಲ ಇದೇನು ನೋಡ್ತಾ ಇದ್ದೀರಾ? ಮಿರರ್ ಅಲ್ಲ, ಇದೇನು ನೋಡ್ತಾ ಇದ್ದೀರಾ? ಇಲ್ಲಿ ಮಿರರ್ ಅಲ್ಲ, ಇದು ಒಳಗಡೆ ಹೋಗ್ಬೋದು. ಒಳಗೂ ಇನ್ನೂ ಇದೆ ನೋಡಿ, ನೋಡೋಕೊಳ್ಳಿ ಮಿರರ್ ಥರ ಇದೆ. ಬಟ್ ಇದು ಮಿರರ್ ಅಲ್ಲ, ಒಳಗಡೆ ಆ ಕಡೆ ಇದೆಯಲ್ಲ ಅದು ಮಿರರ್. ಒಂದೇ ಕೈ ಸಾಕ. ನಿಮ್ಮ ಫೋನ್ ಕೊಟ್ಬಿಡೋ ಕೈಗೆ, ಇಸ್ಕೊಬಿಡೋ ವಾಪಸ್ಸು ಒಂದು ಫೋಟೋ ತೆಗಿಯೋಕ್ಕೆ. ಕಾಲನ್ ಕೈ ಎತ್ತು ಗುರು. ಒಂದು ಕೈ ಮಾತ್ರ ಹೇಳಿ ಸರ್ ಮೆಲ್ವಿನ್. ಓಕೆ. ಇರ್ರಿ ಹಂಗೆ ರೀ. ಇದು ಮಿರರ್ ಅಲ್ಲ, ಮಿರರ್ ಥರ. ಅದೇ ನಮ್ಮ ರವಿಚಂದ್ರನ್ ಫಿಲಮಲ್ಲಿ ಇದೆಯಲ್ಲ ಮಿರರ್ ಥರ, ಆದರೆ ಮಿರರ್ ಅಲ್ಲ, ಎಂಟ್ರಿ ಕೊಡ್ಬೋದು. ಓಹೋ ರಸಿಕಾ ನೋಡ್ರಪ್ಪ, ಹುಡುಗರು ಬರ್ಗೆಟ್ ಬಿಟ್ಟು ಬರ್ಗೆಟ್ ಹುಡುಗರು ಕತೆ ನೋಡ್ರಪ್ಪ ಇಲ್ಲಿ. ಅವರಿಬ್ರು ಡ್ಯಾನ್ಸ್ ಆಡೋದ್ರೆ ಈ ಬರ್ಗೆಟ್ ನನ್ನ ಮಗ ಚಿಕನ್ ನೋಡ್ತಿಲ್ಲ ಬೈತಾರೆ. ಆಮೇಲೆ ಹೇಳ್ತಾರೆ ರಿಯಲ್ ಅಲ್ಲ ಇದು ಅಂತ. ಇಷ್ಟೊಂದು ಬರ್ಗೆಟ್ ಅಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಮಿರರ್ ಅಲ್ಲ, ಮಿರರ್ ಥರ ಬಟ್ ಡೈನಿಂಗ್ ಹಾಲು. ಜಸ್ಟ್ ಹಿಂಗೆ ಇಟ್ಕೊಳ್ಳಿ ಅಷ್ಟೇ. ಇಲ್ಲಿ ಒಂದು ಫ್ರೇಮ್ ತಗೋಣ, ಇಲ್ಲಿಂದ ನೆಕ್ಸ್ಟ್ ಜಂಪ್ ಅಲ್ಲಿ ಜಂಪ್ ಮಾಡಿ ಜಸ್ಟ್ ಈ ಕಡೆ ಬಾ ಓಕೆ. ನೋಡಿ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಚಪ್ಲಿ ಕೂಡ ಉಲ್ಟಾ ಇದೆ, ಚಪ್ಲಿನೂ ಉಲ್ಟಾ ಇದೆ ನೋಡಿ. ಹೊಟ್ಟೆ ಕಡಿಸ್ತಿದೆ. ಸೈ ಕಡೆ ಬನ್ನಿ ನೀವು. ನಮ್ಮ ನಿತೇಶನ್ ಒಂದು ರೀಲ್ ವೈರಲ್ ಆಗುತ್ತೆ. ಡೈನಿಂಗ್ ಹಾಲ್ ಆಯಿತು. ಡೈನಿಂಗ್ ಹಾಲ್ ಆದಮೇಲೆ ಸೇಮ್ ಮಿರರ್ ಥರ, ಮಿರರ್ ಅಲ್ಲ, ಡೋರು ಎಂಟ್ರಿ ಕೊಟ್ಟರೆ ಕಿಚನ್. ಫ್ರಿಡ್ಜ್ ಒಳಗೆ ಉಲ್ಟಾ ಇರೋ ಐಟಮ್. ಎಲ್ಲ ಉಲ್ಟಾ ಇದೆ, ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ಮಾತ್ರ ಯಾಕೆ ಡೋರ್ ಉಲ್ಟಾ ಇಲ್ಲ, ಮಿರರ್ ಇಲ್ಲ ಇಲ್ಲಿ.
ಇಲ್ಲ ಸರ್. ಓ ಆಫೀಸು ನೋಡಿ, ನಮ್ಮ ನಿತೇಶ ಕೈ ಮುರ್ಕೊಂಡ್ರು ಆಫೀಸಲ್ಲೇ ಕೆಲಸ ಮಾಡ್ತಾನೆ. ಸರ್ ಸೈಡ್ ಬನ್ನಿ. ಮಾಡಿಕೊಟ್ರೆ ತಿಂತೀವಿ, ಮಾಡ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ. ಸರ್ ಬ್ಯಾಟ್ರಿ ಕ್ಯಾಮ್ರಾ ನೋಡಿ. ಮಾಡಿ ಮಾಡ್ರಿ ಕ್ರಿಯೇಟಿವಿಟಿ ಮಾಡಿ ನೀವು ಮಾಡ ನೋಡ್ರಿ. ಟಾಯ್ಲೆಟ್ ಅದೇ ನಾಯಿ ಕಂಬ ಕಾಣಿಗೆ ಕಾಲಿ ಕೂತೆ ಅಂತ ಟಾಯ್ಲೆಟ್ ಕಾಣಿಗೆ ಮುಚ್ಚೆ ಹೋಯ್ತು. ಅದು ಇಬ್ರು ಬೇಡ ಬೇಡ ಅವ್ನ ಮೇ ಮುಗಿತೆ ನಮ್ಮದೇ ಬೇಡ. ಸರ್ ನೀವು ಮುಗಿದು ಸರ್, ನೀವು ರಿಯಾಕ್ಷನ್ ಪಡಿ. ಫೋಟೋ ಬಂದಿಲ್ಲ ನೆಕ್ಕಿಸ್ಬೇಡ ಅವನಿಗೆ, ನೆಗಿಸ್ಬೇಡ ನೆಕ್ಕಿಸ್ಬೇಡ. ಆಫೀಸ್ ರೂಮಿಂದ ಸೀದಾ ಬಾತ್ರೂಮ್ ಒಳಗಡೆ ಕಷ್ಟ ಬಿಡಂಗೆ ಇಲ್ಲ. ಮಾಡ್ಬಿಟ್ಟು ಹಂಗೆ ಮಾಡ್ದಲ್ಲ. ಬಾತ್ರೂಮ್ ಆದಮೇಲೆ ಬಾತ್ರೂಮಿಂದ ಬೆಡ್ರೂಮ್ಗೆ ಎಂಟ್ರಿ. ಅಂಡು ಅಂಡು ಅಂಡ್ರ ಅವನ ನಿಮ್ಮ ಕಡೆ ದೇವ್ರ ಅಲ್ವಾ? ಶಿರಾಬಾಲಿಕೆ ಎಲ್ಲ ದೇವ್ರು ಮಾಡೋಕ್ಕಾಗತ್ತಾ? ನಿಜ ಲೈಫಲ್ಲಿ ಬೆಡ್ಡಿಂಗ್ ಉಲ್ಟಾ ಇದ್ರೆ ಏನಾಗ್ಬೋದು ಕೇಳೋಣ ಬನ್ನಿ. ಹರೀಶ್ ಅವರೇ, ನಿಜ ಲೈಫಲ್ಲಿ ಬೆಡ್ ಉಲ್ಟಾ ಇದ್ರೆ ಏನಾಗ್ಬೋದು? ತಾನೇ ಘಟ್ಟಗಳು ಎತ್ತಾ ಇರೋದು. ನಮ್ಮ ಅವಮಾನ ಮಾಡ್ತಾ ಇದೆಯಾ? ಅವಮಾನ ತಗೊಳ್ಳೋ ಘಟ್ಟ ಯಾರು ಭೀಮಾ ಇದ್ದಂಗೆ ನೀನು. ಬಾ ಈಗ ಇದು ಉಲ್ಟಾನೆ. ಚಿತ್ರದುರ್ಗ ಕೋಟೆಯಲ್ಲಿ ಓಬಮ್ಮನ್ ಕಿಡ್ನಿ ಅಂದರೆ GRS ಅಲ್ಲಿ ಪಂಚಿಂಗ್ ಕಿಂಡಿ. ಅಷ್ಟೇ, ಏನು ಇಲ್ಲ ಇಲ್ಲಿ, ಏನೂ ಇಲ್ಲ. ತಪ್ಪು ತಿಳ್ಕೊಬೇಡಿ. ಇದು ಮಕ್ಕಳ ಬೆಡ್ರೂಮು. ಫ್ಯೂಚರಲ್ಲಿ ಮದುವೆ ಆಗಿ ಮಕ್ಕಳಾಗಿ ಈ ಥರ ಮಾಡಿಸ್ಬೋದು ಅಂತ ಪ್ಲ್ಯಾನು. ಇದು ಉಲ್ಟಾನೆ. ಚಿತ್ರದುರ್ಗ ಕೋಟೆಯಲ್ಲಿ ಓಬಮ್ಮನ್ ಕಿಡ್ನಿ ಅಂದರೆ GRS ಅಲ್ಲಿ ಪಂಚಿಂಗ್ ಕಿಂಡಿ. ಅಷ್ಟೇ, ಏನು ಇಲ್ಲ ಇಲ್ಲಿ, ಏನೂ ಇಲ್ಲ. ತಪ್ಪು ತಿಳ್ಕೊಬೇಡಿ. ನಮ್ಮ ಆಕಾಶ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾರೆ, ಮನೆ ಕಟ್ಟಿಸಿದ್ರೆ ಈ ಥರ ಕಟ್ಟಿಸ್ಬೇಕು, ಮಕ್ಳು ರೂಮ್ ಹಿಂಗಿರಬೇಕು ಅಂತ. ಮಲಗಿದ್ರೆ ನೆಲದ ಮೇಲೆ ಮಲಗಬೇಕು, ಅಪ್ಪ ಬೆಡ್ಕೊಳಕ ಅನ್ಬೇಕು. ಒಳ್ಳೆ ಐಡಿಯಾ. ಬೆಡ್ ಮೇಲೆ ಮಕ್ಕಳು ಸುಸೂರು ಆಗಲ್ಲ, ಆ ಬೆಡ್ಡು ಗಲೀಜಾಗಲ್ಲ. ಸಾಂಗ್ ಹೇಳಿ ಸರ್, ಬಿಡಿ ಬಿಡ್ತೀನಿ. ಇಷ್ಟೊತ್ತು ಇಲ್ಯೂಷನ್ ಏನು, ಇದು ಕರೆಕ್ಟಾಗಿದೆ, ಉಲ್ಟಾ ಇಲ್ಲ. ಇದು ಕರೆಕ್ಟಾಗಿ ಇದೆ, ಯಾವುದೇ ಕಾರಣಕ್ಕೂ ಉಲ್ಟಾ ಇಲ್ಲ. ಇಷ್ಟೊತ್ತು ಇದ್ದಿದ್ದೆಲ್ಲ ಉಲ್ಟಾ ಇತ್ತು. ಇದಕ್ಕೆ ಹಾಡಲ್ಲ ಆಗ್ತಾ ಮಿತ್ರದ್ದು ವಿಷ್ಣುವರ್ಧನ ಆರ್ಕೆಸ್ಟ್ರಾ ಹಾಡು. ಕಡಿಯೋರು ಯಾರೂ ಇಲ್ಲ, ಎಲ್ಲೂ ಇಲ್ಲ, ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ. ಎಲ್ಲ ಆಯಿತು. ಇಲ್ಲಿ ಏನಿದೆ, ಡೋರು ಓಪನ್ ಆಗಲ್ಲ. ಕಾರಿನಲ್ಲಿ ಆ ಕಡೆ ಎಂಟ್ರಿ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಬರ್ತಾ ಇದ್ದೀವಿ. ಸೊ ಇದು ನಿಜವಾಗ್ಲೂ ಭಯ ಆಗ್ತಿದೆ ಒಳಗಡೆ entry ಮಾಡೋದಕ್ಕೆ. ಹಾಂ ಬಂದ್ವಿ ಯಾವ ಕಡೆಯಿಂದ? ಹಾಂ ಬರಪ್ಪ. ಚೈನ್ ಇದೆ ಇಲ್ಲಿ ನೋಡಿಕೊಂಡು. ನೋಡ್ರಿ,
ಈ ಮಗ ಒಂದು ಕರೆಕ್ಟಾಗಿ ಕರ್ಕೊಂಡೋಗಲ್ಲ, ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಇಳಿಸ್ಕೊಂಬಂದ. ಎಲ್ಲರೂ ವೇಟ್ ಮಾಡಿ ಸ್ವಲ್ಪ ಎಲ್ಲರೂ ಅಲ್ಲಿಲ್ಲ ಬಾಲ್ಗರು ಇಲ್ಲ, ಕತ್ಲೆ ಇದೆ. ಒನ್ ಟೂ ಸೈಕ್ ಆಗಿದೆ ಇದು. ನಾವು ಬಿದೋರಿ ಇರ್ಲಿ ನಾನಂತೂ ಕೆಳಗೆ ನನಗೆ ಆಗ್ತಾ ಇಲ್ಲ, ತಲೆ ಸುತ್ತಾ ಇದೆ. ಯಾವ್ದು ತಿರುಗ್ತಾ ಇದೆ ಯಾವ್ದು ತಿರುಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಆಗ್ತಾ ಇಲ್ಲ ನಿಂತ್ಕೊಳಕ್ಕೆ. ಇಲ್ಲ ತಿರುಗ್ತಾ ಇರೋದು ಈ ಮೇಲಿಂದ ಮತ್ತೆ ನಮಗೆ ಕಾಣಿಸ್ತಾ ಇರೋದು ನಿಂತ್ಕೊಳ್ಳೋಣ. ಬಿದ್ದೋಗ್ತಿಲ್ಲ ನಾವು. ನನ್ನಿಂದ ಭಯ ಆಗ್ತಿದೆ, ತಲೆ ಸುತ್ತ ಇದೆ, ಆಗ್ತಾ ಇದೆ, ಎಲ್ಲ ತಿರ್ತಿದೆ. ಇನ್ನೂ ಅಲ್ಲಿ ಒಳಗೆ ತಿರ್ಗಿದ್ದಲ್ಲ, ಇಲ್ಲೂ ತಿರ್ತಿದೆ, ಇನ್ನೂ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಹಾ ನೋಡ್ರಿ ತಟ್ಟ, ನೋಡ್ರಿ ತಟ್ಟಾಡ್ತಾರ ನೋಡ್ರಿ, ಹೆಂಗ್ ತಟ್ಟಾಡ್ತವ್ರೆ. ಶಸ್ತನಸೆ. ಇಲ್ಲೆಲ್ಲ ಆರಾಮಾಗಿ ತಂಪಾಗಿ ಶೆಕೆ ಅಂದರೆ ನಿನ್ನ ಬಾಡಿ ಅಷ್ಟು ಎದುರಿದೆ ಅಂತ. ಸೊ ಇಲ್ಯೂಷನ್ ಪಾರ್ಕ್ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಸ್ನೋ ಪಾರ್ಕು. ಎಲ್ಲ ತೋರಿಸಿದ್ರು, ಲಾಸ್ಟಲ್ಲಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಕಳಿಸ್ತಾರೆ ಹೊರಗಡೆಗೆ. ಹೆಂಗಿತ್ತು ಅಂದರೆ ಲೈಫಲ್ಲಿ ಕಾಂಕ್ರೀಟ್ದು ಲಾರಿ ಬರ್ತಾರೆ ಒಳಗೆ ಹೋಗಿದ್ದ, ಇವತ್ತು ಹೋಗಿದ್ವಿ ಒಳಗಡೆ ನೋಡೋಕ್ಕೆ. ಕಾಂಕ್ರೀಟ್ ಮಿಕ್ಸರ್ ಬರ್ತಲ್ಲ ಲಾರಿ, ಅದ್ರ ಒಳಗೆ ಹೆಂಗಿತ್ತು ಅಂತ ಡೌಟ್ ಇತ್ತು, ಬಟ್ ಇವತ್ತು ಹೆಂಗಿದೆ ಅಂತ ಗೊತ್ತಾಯಿತು. ಏನೇನು ಕೆಲಸ ಮಾಡೋಕ್ಕೋ ಬೆವ್ರು ಸುರಿಯುತ್ತೆ, ಫೋಟೋ ತೆಗಿಯೋಕ್ಕೂ ಇವತ್ತು ಬೆವ್ರು ಸುರಿಸಿದ್ದೀವಿ. ಸೊ ಇಲ್ಯೂಷನ್ ಪಾರ್ಕ್ ಆಯಿತು. ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಸ್ನೋ ಪಾರ್ಕ್. ಯಾಕೆ ಬಿಡಬೇಕು ಮಕ್ಳು ಇರ್ತಾರಲ್ವ ಯಾರು ಗೊತ್ತು. ನಿಂದ ಹೌದು ನಂದೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಮಕ್ಳ ಬಗ್ಗೆ, ಎಷ್ಟು ಕಾನ್ಶಿಯಸ್ ಅವನಿಗೆ. ಮಕ್ಳು ಇರ್ತಾರ ಇಲ್ಲೋ ಅಂತ, ಯಾರು ಮಕ್ಳು ಅಂತ ಗೊತ್ತಿಲ್ಲ. ಓಹೋ ಲೈನ್ ನೋಡಿ, ಲೈನು ಇಲ್ಲ ಮರಿ ಮಕ್ಕಳು. ನಾವು ಪಾಸ್ ಆಗ್ಬೋದು. ವಯಸ್ಸು 30 ಪಾಸ್ ಆಗ್ಬೋದು. ವರ್ಷ. ಮಕ್ಕಳು ಐತೆ ಬರೋ